ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಸಂಜೆ ಹೊತ್ತು ಸ್ಕೂಲಿಂದ ಆಫೀಸಿಂದ ಬಂದಾಗ ಏನಾದರೂ ಗರಿಗರಿಯಾಗಿ ತಿನ್ನಬೇಕು ಅನಿಸುತ್ತಲ್ವಾ? ಹಾಗಾದರೆ ಬನ್ನಿ, ಇವತ್ತಿನ ಗರಿಗರಿಯಾದ ರೆಸಿಪಿ ಬಂದು ಆನಿಯನ್ ಪಕೋಡ. ಈರುಳ್ಳಿ ಪಕೋಡನ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದು ಅಂತ ನೋಡ್ತಾ ಹೋಗೋಣ. ತುಂಬ ಸರಳವಾಗಿ, ಫಸ್ಟ್ ಟೈಮ್ ಮಾಡೋರು ಸಹ ಇದನ್ನು ತುಂಬ ಅದ್ಭುತವಾಗಿ ಮಾಡ್ಬೋದು. ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ, ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈ ಆನಿಯನ್ ಪಕೋಡ ಅಥವಾ ಈರುಳ್ಳಿ ಪಕೋಡ ಮಾಡೋದಕ್ಕೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿಣ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವೈನ್, ಅಕ್ಕಿ ಹಿಟ್ಟು, 1-2 ಸ್ಪೂನ್ ತುಪ್ಪ, ಕಡಲೆ ಹಿಟ್ಟು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನಿವತ್ತು ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಪಕೋಡ ಮಾಡೋದಕ್ಕೆ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ನಾವು ಈರುಳ್ಳಿಯನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ನಾವು ಒಂದು ಈರುಳ್ಳಿಯನ್ನು ತೊಗೊಂಡು ಅದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಸಣ್ಣದಾಗೂ ಇರಬಾರ್ದು, ದಪ್ಪನಾಗೂ ಇರಬಾರ್ದು. ಸಣ್ಣದಾಗಿದ್ದರೆ ನಾವು ಪಕೋಡ ಕರಿಬೇಕಾದ್ರೆ ಸೀದೋಗುತ್ತೆ, ದಪ್ಪ ಇದ್ದರೆ ಪಕೋಡ ಮೆತ್ತಗಾಗುತ್ತೆ. ಹಾಗಾಗಿ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಬರಬೇಕು. ಆಮೇಲೆ ನಂತರ ಈ ಕರಿಬೇವನ್ನು, ಕೊತ್ತಂಬರಿಯನ್ನು ಕಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿಯನ್ನು, ಒಂದು ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋಂತಹ ಮೀಡಿಯಮ್ ಸೈಜಿನ 4 ಈರುಳ್ಳಿಗಳನ್ನ ತೊಗೊಂಡಿದ್ದೀನಿ. ಈ 4 ಈರುಳ್ಳಿಗೆ ನಾನು ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಕಡಲೆ ಹಿಟ್ಟು, ಒಂದು 10-15 ಸ್ಪೂನಷ್ಟು ಕಡಲೆ ಹಿಟ್ಟಿದೆ. ಕಡಲೆ ಹಿಟ್ಟಿನ ಪ್ರಮಾಣ ಇಷ್ಟೇ ಅಂತ ಇಲ್ಲ, ನಾವು ಕಲಿಸ್ಬೇಕಾದ್ರೆ ಈರುಳ್ಳಿನಲ್ಲಿ ನೀರು ಎಷ್ಟು ಬಿಡುತ್ತೆ ಅಂತ ನೋಡಿಕೊಂಡು ಅದನ್ನು ನಮ್ಗೆ ಎಷ್ಟು ಬೇಕೋ ಅಗತ್ಯ ಇರೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಬೋದು. ಇನ್ನು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ನ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ತುಪ್ಪ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲು ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಈ ರೀತಿ ಕಿವುಚುತ್ತಾ ಬರಬೇಕು. ಏಕೆಂದರೆ ಈ ಈರುಳ್ಳಿಗಳೆಲ್ಲ ಲೇಯರ್ ಬಿಟ್ಕೋಬೇಕು. ಏಕೆಂದರೆ ಪಕೋಡದಲ್ಲಿ ಈರುಳ್ಳಿ ಎಳೆಯಾಗಿದ್ದರೆ ನಾವು ಪಕೋಡ ಬಿಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಒಂದು 2-3 ಸಾರಿ ನೀಟಾಗಿ ಈ ರೀತಿ ಕಿವುಚುತ್ತಾ ಬನ್ನಿ. ಎಲ್ಲ ಈರುಳ್ಳಿಗಳು ಎಳೆಯಾಗುತ್ತೆ. ನೋಡಿ, ಈಗ ಚೆನ್ನಾಗಿ 1-2 ನಿಮಿಷ ಕಿವುಚಿದ್ರೆ ಪ್ರತಿಯೊಂದು ಈರುಳ್ಳಿನೂ ಈ ಥರ ಎಳೆಯಾಗಿರುತ್ತೆ. ಈ ರೀತಿ ನಮಗೆ ಎಳೆಯಾಗಿ ಈರುಳ್ಳಿ ರೆಡಿ ಆಗಬೇಕು. ಆಮೇಲೆ ಇಷ್ಟಾದಮೇಲೆ ನಾವು ತೊಗೊಂಡ್ರಂಥ ಪದಾರ್ಥಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಬರೋಣ. ನೋಡಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲವನ್ನು ಸೇರಿಸಿದಾದ್ಮೇಲೆ ರೆಡ್ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಎಲ್ಲ ಒಂದು ಸಾರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಟೈಮಲ್ಲೇ ಸೇರಿಸ್ಕೊಳ್ಳೋಣ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕಿ ನಾವೆಲ್ಲ ಮಿಕ್ಸ್ ಮಾಡಿದ್ರೆ ಈ ನೀರು ಇನ್ನು ಸ್ವಲ್ಪ ಬಿಡುತ್ತೆ. ಆಗ ನಮಗೆ ಪಕೋಡಕ್ಕೆ ಹೆಚ್ಚಿನ ನೀರು ಸೇರಿಸೋಂಗಿಲ್ಲ, ನೋಡ್ಕೊಂಡು ಸೇರಿಸ್ಬೋದು. ನೋಡಿ, ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ನಮಗೆ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಒಂದು 2-3 ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನೋಡಿ, ಒಂದು 1/4 ಸ್ಪೂನಷ್ಟು ಅಜ್ವೈನ್ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಕಡಲೆ ಹಿಟ್ಟನ್ನ ನೋಡ್ತಾ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದೊಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕಾಗುತ್ತೆ. ಜಾಸ್ತಿ ಹಿಟ್ಟಿಟ್ಟಾಗಬಾರ್ದು, ಈರುಳ್ಳಿ ಕಾಣಬೇಕು ನಮಗೆ. ಆ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರೋಣ. ಚೆನ್ನಾಗಿ ಕಲಸಿ ಆಮೇಲೆ ನಿಮಗೇನಾದರೂ ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇದರಲ್ಲೇ ನೀರಿನ ಅಂಶ ಇರುತ್ತೆ. ನೋಡಿ, ಈಗ ಇನ್ನೊಂದು 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ, ತುಂಬ ಈರುಳ್ಳಿ ಇದೆ, 2 ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತೀನಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಎಣ್ಣೆ ಬೇಕಾದ್ರೂ ಸೇರಿಸ್ಕೊಳ್ಬೋದು, ತುಪ್ಪ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ. ನೋಡಿ ಹಿಟ್ಟು ಈ ಹದದಲ್ಲಿರಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳ್ಳೋದು ಬೇಡ. ಆಮೇಲೆ ಗಟ್ಟಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, 1-2 ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲಿಂದ 1 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ ನಾನು 1 ಸ್ಪೂನಷ್ಟು ನೀರನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಹದದಲ್ಲಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದೇನು ಕಲಸಿದ ತಕ್ಷಣ ನಾವು ಎಣ್ಣೆಗೆ ಹಾಕ್ಬೋದು. ನಾನು ಆಲ್ರೆಡಿ ಎಣ್ಣೆ ಕಾಯ್ದಿಕ್ಕಿಟ್ಟಿದ್ದೀನಿ. ಈಗ ತುಂಬ ದಪ್ಪ ಬಿಡಬಾರ್ದು, ಇದಕ್ಕೆ ಏನು ಶೇಪ್ ಬೇಡ, ಶೇಪ್ಲೆಸ್ ಆಗಿ ಬಿಡ್ತಾ ಹೋಗಿ. ಅಂದರೆ ತುಂಬ ದಪ್ಪ ಇರಬಾರ್ದು, ಒಂದು ಕಡೆ ತೆಳುವಿರಲಿ ಒಂದು ಕಡೆ ದಪ್ಪ ಇರಲಿ, ಆಗ ಕ್ರಿಸ್ಪಿಯಾಗಿರುತ್ತೆ, ಮಧ್ಯ ಮೃದುವಾಗೂ ಇರುತ್ತೆ. ಆ ರೀತಿಯಾಗಿ ಮಾಡ್ತಾ ಹೋಗೋಣ. ಬಾಣಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ಕೊಳ್ತಾ ಹೋಗಿ. ನಾವು ಪಕೋಡ ಹಾಕಬೇಕಾದ್ರೆ ಫ್ಲೇಮು ಮೀಡಿಯಮಲ್ಲೇ ಇರಲಿ, ಸಾಕಾಗುತ್ತೆ. ನೋಡಿ ಈಗ 1-2 ನಿಮಿಷ ಆದಮೇಲೆ ನಾವು ಇದನ್ನು ತಿರುಗಿಸ್ತಾ ಬರೋಣ. ಮೀಡಿಯಮ್ ಫ್ಲೇಮಿಂದನೇ ಬೇಯಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ 2 ಕಡೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನೀವು ಹಾಕೋದು ಅಷ್ಟೇ, ತುಂಬ ಕರೆಕ್ಟಾಗಿ ಹಾಕಬೇಕು. ದಪ್ಪಗೆ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ, ಮೃದುವಾಗ್ಬಿಡುತ್ತೆ. ನೋಡಿ ಕರೆಕ್ಟಾಗಿ ಬ್ರೌನ್ ಕಲರಾಗಿ ಬೆಂದಿದೆ. ಈಗ ನಾವು ತಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಈ ರೀತಿ ಎಣ್ಣೆಯನ್ನು ಸೋರಿಸಿ ನಾವು ತೆಗೆದಿಟ್ಕೊಳ್ಳೋಣ. ನೋಡಿ ಎಲ್ಲ ಒಳ್ಳೆ ಶೇಪಲ್ಲಿ ಬಂದಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದೇ ರೀತಿ ಮತ್ತೆ ಹಾಕ್ತಾ ಹೋಗೋಣ. ನೋಡಿ ಈಗ ಎಣ್ಣೆ ಕಾಯ್ದಿರೋದ್ರಿಂದ ಬೇಗ ಹಾಕ್ಕೊಳ್ತಾ ಹೋಗ್ಬೋದು. ಆದಷ್ಟು ರೌಂಡ್ ಶೇಪಲ್ಲಿ ಹಾಕಬೇಡಿ, ಪಕೋಡ ಶೇಪಲ್ಲಿ ಹಾಕ್ತಾ ಬನ್ನಿ. ಎಲ್ಲ ಕಡೆ ಸುತ್ತಲೂ ಹಾಕಿ, ಆವಾಗ ಫ್ರೈ ಆಗೋದಕ್ಕೆ ಜಾಗ ಚೆನ್ನಾಗಿ ಸಿಗುತ್ತೆ ಅದಕ್ಕೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಶೇಪಲ್ಲಿ ಹಾಕ್ತಾ ಬಂದರೆ ಕರುಮನ್ನ ರೀತಿ ಪಕೋಡ ರೆಡಿ ಆಗುತ್ತೆ. ಹಾಕಿದ ತಕ್ಷಣ ನಾವು ತಿರುವಾಕೋದು ಬೇಡ, 1-2 ನಿಮಿಷ ಕಲರ್ ಚೇಂಜ್ ಆಗಲಿ, ಆಮೇಲಿಂದ ಇದನ್ನು ಬೇರೆ ಇನ್ನೊಂದು ಸೈಡ್ ಟರ್ನ್ ಮಾಡೋಣ. ನೋಡಿ ಈಗ ಒಂದು ಸೈಡ್ ಆಗಿದೆ. ಈಗ ನಿಧಾನವಾಗಿ ಇನ್ನೊಂದು ಸೈಡ್ಗೆ ಟರ್ನ್ ಮಾಡೋಣ. ಈ ರೀತಿ ಸ್ವಲ್ಪ ಬೆಂದಮೇಲೆ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾವು ಪಕೋಡ ಹಾಕುವಾಗ ಮಾತ್ರ ತುಂಬ ಫ್ಲೇಮ್ ಕಡಿಮೆನಲ್ಲಿರಬೇಕು. ಅದು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಿಂದ ಮಾಡ್ಕೊಳ್ತಾ ಹೋಗಿ, ಆಗ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಪಕೋಡ ಜೊತೆಗೆ ನಾನು 1 ಗರಿಯಷ್ಟು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಏಕೆಂದರೆ ಅದು ಫ್ರೈ ಮಾಡಿ ಹಾಕಿದ್ರೆ ಪಕೋಡದಲ್ಲಿ ತಿನ್ನುವಾಗ ಹಸಿಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಅದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಪಕೋಡ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲವೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗೆದಿಟ್ಕೋತೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಮಾಡಿದ್ರೆ ಯಾವ ಬೇಕ್ರಿಗಿಂತೂ ಕಡಿಮೆ ಇರಲ್ಲ. ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬರೀ ಕಲರು ನೋಡೋದಕ್ಕಷ್ಟೆಲ್ಲ, ರುಚಿನೂ ಸಹ ಈ ರೀತಿ ಮನೆಯಲ್ಲಿ ಮಾಡಿದ್ರೆ ರುಚಿನೂ ಸಹ ಅದ್ಭುತವಾಗಿರುತ್ತೆ. ನೋಡಿ ಇನ್ನು ಉಳಿದಿರೋ ಹಿಟ್ಟನ್ನ ಇದೇ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ಬೇಕ್ರಿ ಶೈಲಿನಲ್ಲೇ ಇದೆ. ಈ ರೀತಿ ಅದ್ಭುತವಾದ ಈರುಳ್ಳಿ ಪಕೋಡನ ನೀವು ಒಮ್ಮೆ ಮನೇಲಿ ಮಾಡಿ, ನಾ ಹೇಳಿರೋ ವಿಧಾನದಲ್ಲೇ ಮಾಡಿರಿ. ನಿಜಕ್ಕೂ ಮನೆಗೂ ಬೇಕ್ರಿಗೂ ವ್ಯತ್ಯಾಸನೇ ಇರಲ್ಲ, ಆದರೆ ತುಂಬ ಹೆಲ್ತಿಯಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ಹಾಗಾಗಿ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.